ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಒಲ್ಲದ ಬಂದ ಭಾಗ 54. ಅಥರ್ವನ ನೇತೃತ್ವದಲ್ಲಿ ವರ್ಮನ್ ಕುಟುಂಬದವರು ಆಸ್ಪತ್ರೆಗೆ ಬಂದ ಕೆಲವು ನಿಮಿಷಗಳಲ್ಲಿ ತುಳಸಿ ಎಲ್ಲ ಸಿದ್ಧತೆಗಳನ್ನು ಮಾಡಿ ಶಿವಶಂಕರಿಯವರನ್ನು ವಿಕ್ರಮ್ನ ಕೋಣೆಗೆ ಕರೆದೊಯ್ದಳು. ಶಿವಶಂಕರಿ ಹಾಸಿಗೆಯ ಮೇಲೆ ಕಾಲಿಗೆ ಭಾರವಾದ ಬ್ಯಾಂಡೇಜ್ನೊಂದಿಗೆ ಮಲಗಿದ್ದ ತನ್ನ ಕಿರಿಯ ಮಗನನ್ನು ನೋಡಿ ದುಃಖದಲ್ಲಿ ಮುಳುಗಿದರು. ವಿಕ್ರಮ್ ನೋವು ನಿವಾರಕದ ಮಂಪರಿನಿಂದ ಎಚ್ಚರಗೊಂಡು ತನ್ನ ತಾಯಿಯ ಆತಂಕವನ್ನು ಹೋಗಲಾಡಿಸಲು ಪ್ರಯತ್ನಿಸಿದನು. ನಕ್ಷತ್ರ ಜೊತೆ ಮಾತನಾಡಿ ವಿಕ್ರಮ್ ಬಳಿ ಸಹಿ ಪಡೆಯಬೇಕಿತ್ತು. ಅದೇ ಸಮಯದಲ್ಲಿ ಕುಟುಂಬದ ಸದಸ್ಯರು ಮಾತನಾಡಿಕೊಳ್ಳುವುದನ್ನು ನೋಡಿ ಈಗ ಬೇಡ ಎಂದು ಯುವರಾಜ್ ಬದಿಗೆ ಸರಿದು ನಿಂತನು. ನಂತರ ಯಾಶಿಕಾ ಮತ್ತು ಯುವರಾಜ್ ಮುಖಾಮುಖಿ ಆದರು. ಯುವರಾಜ್ನನ್ನು ನೋಡಿದ ಯಾಶಿಕಾ, ಯುವರಾಜ್ ನನ್ನ ಹುದ್ದೆಯನ್ನು ಕಸಿದುಕೊಂಡು ನನ್ನನ್ನು ಹುಚ್ಚಿ ಎಂದು ಕರೆದವನು. ಇನ್ನು 1 ವಾರದಲ್ಲಿ ಅವನ ಕೆಳಗೆ ಕೆಲಸ ಮಾಡಲಿದ್ದೇನೆ. ಆದರೆ ಇನ್ಮುಂದೆ ನನ್ನ ಆಟ ಶುರು ಎಂದು ಯಾಶಿಕಾ ತನ್ನ ಮನಸ್ಸಿನಲ್ಲಿ ಓಡುತ್ತಿದ್ದ ಸವಾಲನ್ನು ಕಡಿಮೆ ಮಾಡಲು ಬಯಸದೆ ಯುವರಾಜ್ನ ಹತ್ತಿರ ಹೋಗಿ ನಿಂತಳು. ನಿರ್ಲಕ್ಷ್ಯದಿಂದ, ಆದರೆ ಧ್ವನಿಯಲ್ಲಿ ಒಂದು ರೀತಿಯ ವಿಷಮತೆಯಿಂದ. ಓ ಮಿಸ್ಟರ್ ಯುವರಾಜ್, ವಿಕ್ರಮ್ ಇಷ್ಟು ಸೀರಿಯಸ್ ಆಗಿರುವ ಸಮಯ ನೋಡಿ ದಾಖಲೆಗಳೊಂದಿಗೆ ಬಂದಿದ್ದೀರಾ? ಕಂಪನಿಯ ಮೇಲಿನ ನಿಷ್ಠೆ ತುಂಬ ಜಾಸ್ತಿ ಇದ್ದಂತಿದೆ ಎಂದಳು. ಯುವರಾಜ್ ಅವಳ ಕಣ್ಣುಗಳು ಕೆಂಪಾಗಿರುವುದನ್ನು ಮತ್ತು ಆವೇಶವನ್ನು ಗಮನಿಸಿ ನಗುತ್ತಾ ಉತ್ತರಿಸಿದ. ಯಾಶಿಕಾ ಮೇಡಮ್, ವಿಕ್ರಮ್ ಸರ್ಗೆ ನಡೆದ ಅಪಘಾತ ದುರದೃಷ್ಟಕರ. ನಾನು ಇಲ್ಲಿಗೆ ಬಂದಿರುವುದು ಅವರು ಕಷ್ಟದಲ್ಲಿರುವುದನ್ನು ನೋಡಲು ಅಲ್ಲ. ಅವರು ಕಷ್ಟದಲ್ಲಿರುವಾಗಲೂ ಕಂಪನಿಯ ಕೆಲಸಗಳು ನಿಲ್ಲಬಾರದು ಎಂಬ ಕಾರಣಕ್ಕಾಗಿ. ಇದು ಒಬ್ಬ ಒಳ್ಳೆಯ ಮ್ಯಾನೇಜರ್ನ ಕರ್ತವ್ಯ. ನೀವು ಈ ಕರ್ತವ್ಯದ ಬಗ್ಗೆ ನನಗೆ ಹೇಳಿಕೊಡಬೇಕಾದ ಅವಶ್ಯಕತೆ ಇಲ್ಲ, ಏಕೆಂದರೆ ನಾನು ನಿಮ್ಮ ಸ್ಥಾನಕ್ಕೆ ಬಂದು ಕುಳಿತು ತುಂಬ ದಿನಗಳಾಗಿವೆ ಎಂದು ಯುವರಾಜ್ ಬೇಕಂತಲೇ ಯಾಶಿಕಾಳ ಹಿಂದಿನ ಹುದ್ದೆಯ ಬಗ್ಗೆ ಕೀಟಲೆ ಮಾಡಿದನು. ಯಾಶಿಕಾಳ ಕೋಪ ಮಿತಿಮೀರಿತು. ರಹಸ್ಯವಾದ ಧ್ವನಿಯಲ್ಲಿ ಗುಡುಗಿದಳು. ನಿಮ್ಮ ಅಹಂಕಾರ ಮತ್ತು ನಿಮ್ಮ ಆಕ್ರಮಣಕಾರಿ ಗುಣ ನನಗೆ ತುಂಬ ಇಷ್ಟ ಅಂತ ಅಂದುಕೊಂಡಿದ್ದೀರಾ? ಇಲ್ಲ, ಸ್ವಲ್ಪವೂ ಇಷ್ಟವಿಲ್ಲ. ನೀವು ನನ್ನನ್ನು ಹುಚ್ಚಿ ಎಂದು ಹೇಳಿದ್ದು, ನನ್ನ ಹುದ್ದೆಯನ್ನು ಕಸಿದುಕೊಂಡಿದ್ದು ನನಗೆ ನೆನಪಿದೆ. ನಾನು ಶೀಘ್ರದಲ್ಲೇ ಹಿಂತಿರುಗಿ ಬರುತ್ತೇನೆ. ಆ ಸಮಯದಲ್ಲಿ ನಿಮ್ಮ ಅಹಂಕಾರವನ್ನು ನಾನು ಮುರಿಯದೆ ಬಿಡುವುದಿಲ್ಲ ಎಂದು ಸವಾಲಾಗಿ ಅದೇ ಸಮಯದಲ್ಲಿ ಯಾರಿಗೂ ಕೇಳಿಸದಂತೆ ಮಾತನಾಡಿದಳು. ಅಥರ್ವ ಮತ್ತು ಕುಟುಂಬದ ಸದಸ್ಯರು ಹತ್ತಿರದಲ್ಲಿದ್ದರೂ ಯುವರಾಜ್ ಯಾಶಿಕಾಳನ್ನು ಒಂದು ಕಣ್ಣಿಟ್ಟು ನೋಡುತ್ತಿದ್ದನು. ಅವಳ ನೇರ ಬೆದರಿಕೆಯನ್ನು ಕೇಳಿ ವಿಚಲಿತನಾಗದೆ ಯುವರಾಜ್ ಹೇಳಿದ, ಶುಭಾಶಯಗಳು ಮೇಡಮ್. ನನ್ನ ಕೆಳಗೆ ಕೆಲಸ ಮಾಡಲು ಬರುತ್ತಿರುವುದಕ್ಕೆ ಶುಭಾಶಯಗಳು. ನೀವು ಹಿಂತಿರುಗಿ ಬರುವುದನ್ನು ನಾನು ವಿರೋಧಿಸುವುದಿಲ್ಲ. ಆದರೆ ನೀವು ಭಾವುಕರಾಗದೆ ಕೆಲಸ ನೋಡಿದರೆ ಸರಿ. ಒಬ್ಬರನ್ನು ಬೆದರಿಸಿ ಕೆಲಸಕ್ಕೆ ಬರುವುದು ಮುಖ್ಯವಲ್ಲ, ಅದಕ್ಕೆ ಅರ್ಹತೆಯೂ ಇರಬೇಕು ಎಂದ ಯುವರಾಜ್ನ ಉತ್ತರ ಅವನ ಆಕ್ರಮಣಕಾರಿ ವ್ಯಕ್ತಿತ್ವದ ಹಿಂದಿದ್ದ ಚಾಕಚಕ್ಯತೆಯನ್ನು ತೋರಿಸಿತು. ಯಾಶಿಕಾ ತಡಬಡಿಸಿ, ಏನು, ನೀವು ಯಾವುದರ ಬಗ್ಗೆ ಮಾತನಾಡುತ್ತಿದ್ದೀರಾ ಎಂದು ನನಗೆ ಅರ್ಥವಾಗುತ್ತಿಲ್ಲ. ನನ್ನ ವೈಯಕ್ತಿಕ ವಿಚಾರದಲ್ಲಿ ನೀವು ತಲೆ ಹಾಕಬೇಡಿ ಎಂದು ಆತಂಕದಿಂದ ಹೇಳಿದಳು. ಯುವರಾಜ್ ಖಚಿತವಾಗಿ ತಲೆ ಹಾಕುತ್ತಿಲ್ಲ, ಆದರೆ ಆ ವೈಯಕ್ತಿಕ ವಿಚಾರವೇ ನಿಮ್ಮ ಹುದ್ದೆಗೆ ದಾರಿಯಾಗಿದೆ. ನೀವು ನನ್ನನ್ನು ವಿರೋಧಿಸಬೇಕು ಎಂದುಕೊಂಡರೆ ಮೊದಲು ನಿಮ್ಮ ಭಾವುಕ ಗುಣವನ್ನು ನಿಯಂತ್ರಿಸಿಕೊಳ್ಳಿ. ಇಲ್ಲದಿದ್ದರೆ 1 ವಾರದ ನಂತರ ನೀವು ಮತ್ತೆ ಹೊರ ಹೋಗಬೇಕಾಗುತ್ತದೆ. ಏಕೆಂದರೆ ಈ ಕಂಪನಿಯ CEO ಆಕ್ರಮಣಕಾರಿ ಗುಣವನ್ನು ಮಾತ್ರ ಗೌರವಿಸುತ್ತಾರೆ, ಸೇಡು ತೀರಿಸಿಕೊಳ್ಳುವುದನ್ನಲ್ಲ. ಈಗ ನಾನು ನನ್ನ ಕರ್ತವ್ಯವನ್ನು ನೋಡಬೇಕು ಎಂದನು. ಯಾಶಿಕಾ ಅವನ ದಿಟ್ಟತನದ ಮುಂದೆ ತನ್ನ ನಿರ್ಲಕ್ಷ್ಯ ಮತ್ತು ರಹಸ್ಯ ಬೆದರಿಕೆ ಸೋತಿದ್ದನ್ನು ಅರಿತು ಸೋಲಿನ ಕಿರಿಕಿರಿಯೊಂದಿಗೆ ಅವನನ್ನು ನೋಡಿದಳು. ಯುವರಾಜ್ ಅವಳನ್ನು ನೋಡಿ ಮುಖದಲ್ಲಿ ಕೋಪ ಮತ್ತು ಅಹಂಕಾರ ಬೆರೆತ ನೋಟದಿಂದ ಯಶಸ್ವಿಯಾಗಿ ನಕ್ಕು ಅಲ್ಲಿಂದ ಸರಿದನು. ಯಾಶಿಕಾಳ ಕಣ್ಣುಗಳಲ್ಲಿ ತಾನು ಇನ್ನು 1 ವಾರದಲ್ಲಿ ಅವನ ಕೆಳಗೆ ಅಧಿಕಾರ ವಹಿಸಿಕೊಳ್ಳಲಿರುವ ಕೋಪ ತಾಂಡವವಾಡುತ್ತಿತ್ತು. ಅವಳ ಮನಸ್ಸಿನಲ್ಲಿ ಯುವರಾಜ್ ಕೇವಲ ಅಧಿಕಾರದ ಸ್ಪರ್ಧಿಯಾಗಿ ಮಾತ್ರವಲ್ಲದೆ ಇನ್ಮುಂದೆ ತನ್ನ ವೈಯಕ್ತಿಕ ಅಹಂಕಾರವನ್ನು ಮುರಿಯಲಿರುವ ಒಂದು ಸವಾಲಾಗಿ ನಿಂತಿದ್ದನು. ಅಥರ್ವ ಈಗ ಎಲ್ಲರನ್ನು ಹೊರಗೆ ಕರೆದುಕೊಂಡು ಹೋಗಿ
ತನ್ನ ತಾಯಿಗೂ ಸಮಾಧಾನ ಹೇಳಿ ಕಳುಹಿಸಿ ವಿಕ್ರಮ್ನ ಕೋಣೆಯೊಳಗೆ ಬಂದನು. ವಿಕ್ರಮ್ ನೋವು ನಿವಾರಕದ ಮಧ್ಯೆ ಮೆಲ್ಲನೆ ಎಚ್ಚರಗೊಂಡಿದ್ದನು. ಆಗ ಅಲ್ಲಿಗೆ ಬಂದ ಯುವರಾಜ್ ಟೆಂಡರ್ ಯಶಸ್ಸನ್ನು ಕಾನೂನುಬದ್ಧಗೊಳಿಸಲು ಅಗತ್ಯವಾದ ದಾಖಲೆಗಳನ್ನು ನೀಡಿದನು. ಸರ್, ತುಂಬ ಸಾರಿ, ಆದರೆ ಈ ಫೈಲ್ನಲ್ಲಿ ಸೈನ್ ಮಾಡಿದರೆ ಮಾತ್ರ ಮುಂದಿನ ಹಂತದ ಕೆಲಸಗಳು ಸಾಗುತ್ತವೆ ಎಂದನು. ವಿಕ್ರಮ್ ಒಂದು ದೀರ್ಘ ನಿಟ್ಟುಸಿರಿನೊಂದಿಗೆ ಬಲಗೈನಿಂದ ಲಘುವಾದ ನೋವನ್ನು ಸಹಿಸಿಕೊಂಡು ಆ ದಾಖಲೆಗಳಿಗೆ ಸಹಿ ಮಾಡಿದನು. ಅವನ ಕನಸು ಅವನ ಕಾಲಿನಲ್ಲಿದ್ದ ನೋವಿಗಿಂತ ದೊಡ್ಡದಾಗಿತ್ತು. ಸಹಿ ಮುಗಿದ ನಂತರ ಯುವರಾಜ್ ವಿಕ್ರಮ್, ಅಥರ್ವ ಮತ್ತು ನಕ್ಷತ್ರಾಗೆ ಹೇಳಿ ಅಲ್ಲಿಂದ ಹೊರಟನು. ಯುವರಾಜ್ ಹೋದ ನಂತರ ಅಥರ್ವ ಮೆಲ್ಲನೆ ವಿಕ್ರಮ್ನ ಪಕ್ಕದಲ್ಲಿ ಕುಳಿತನು. ಅಣ್ಣ, ನಿಮ್ಮಿಂದಲೇ ಈ ಟೆಂಡರ್ ಸಿಕ್ಕಿದ್ದು ಎಂದ ವಿಕ್ರಮ್. ಅಥರ್ವ, ಇಲ್ಲ ವಿಕ್ರಮ್, ನೀನು ಗೆದ್ದಿದ್ದೀಯ. ನಿನ್ನ ಪ್ರತಿಭೆಯಿಂದ ಈ ಟೆಂಡರ್ ಸಿಕ್ಕಿದೆ. ನಾನು ಅದರಲ್ಲಿ ಯಾವುದೇ ಬದಲಾವಣೆ ಮಾಡಿಲ್ಲ. ನಿನಗಾಗಿ ಅಲ್ಲಿಗೆ ಹೋದೆ ಅಷ್ಟೆ. ನೀನೇ ನನಗೆ ಎಲ್ಲ ಎಂದು ಅವನ ಹಣೆಯ ಮೇಲೆ ಮುತ್ತಿಟ್ಟನು. ವಿಕ್ರಮ್ ತನ್ನ ಅಣ್ಣನ ಪ್ರೀತಿಯಲ್ಲಿ ನೆಮ್ಮದಿಯಿಂದ ಕಣ್ಣು ಮುಚ್ಚಿದನು. ಅಥರ್ವ ವರ್ಮಂನ ಮುಂದಿನ ದಾಳಿಯಿಂದ ಕಾಪರ್ ಫ್ಯಾಕ್ಟರಿಗೆ ಹೋಗುವ ಕಚ್ಚಾ ವಸ್ತುಗಳ ಸರಬರಾಜು ಕಡಿತಗೊಂಡಿದ್ದರಿಂದ ಮಾಯಾಗೆ ಅಂದು ರಾತ್ರಿ ಇಡೀ ನಿದ್ದೆ ಬರಲಿಲ್ಲ. ಅವಳು ತನ್ನ ತಂದೆಯ ಬಂಗಲೆಯನ್ನು ಬಿಟ್ಟು ಕಾಪರ್ ಫ್ಯಾಕ್ಟರಿಯ ಹತ್ತಿರವಿದ್ದ ತನ್ನ ಚಿಕ್ಕ ಪ್ರತ್ಯೇಕ ವಸತಿಗೆ ಬಂದಿದ್ದಳು. ಅವಳು ಕಿಟಕಿಯ ಮೂಲಕ ಕಾರ್ಖಾನೆಯ ದೀಪಗಳನ್ನೇ ದಿಟ್ಟಿಸಿ ನೋಡುತ್ತಿದ್ದಳು. ಅದು ಕೇವಲ ಕಾರ್ಖಾನೆಯಲ್ಲ, ಅಥರ್ವನ ವಿರುದ್ಧ ಅವಳು ಒಂಟಿಯಾಗಿ ನಿಂತಿರುವ ಯುದ್ಧ ಭೂಮಿ. ಅವಳ ಸಾಮ್ರಾಜ್ಯ ಅದೇ. ಅದನ್ನು ಕಾಪಾಡುವುದೇ ಜೀವನದ ಗುರಿ ಎಂದು ಒಂಟಿಯಾಗಿ ನಿಂತಿದ್ದಳು. ಮಾಯಾಳ ಮನಸ್ಸಿನಲ್ಲಿ ಹಲವು ಗೊಂದಲಗಳಿದ್ದವು. ಅಥರ್ವ, ನನ್ನ ಕುಟುಂಬದ ಆರ್ಥಿಕ ನರಗಳನ್ನು ಕತ್ತರಿಸಿದ್ದು ಸಾಕು. ನನ್ನ ಕಾಪರ್ ಫ್ಯಾಕ್ಟರಿಯೇ ನನ್ನ ಗುರುತು. ನಾನು ಅದನ್ನು ಮುಚ್ಚಲು ಬಿಡುವುದಿಲ್ಲ. ನಿನ್ನ ಸಪ್ಲೈ ಇಲ್ಲದಿದ್ದರೆ ಏನು, ನಾನು ಬೇರೆ ದಾರಿಯನ್ನು ಹುಡುಕುತ್ತೇನೆ ಅನ್ನುತ್ತಾ ಅವಳ ಕಣ್ಣುಗಳು ಕಣ್ಣೀರಿನಿಂದ ಕೂಡಿದ್ದವು. ಅವಳ ಮನಸ್ಸು ಅಥರ್ವ ಎಂಬ ವ್ಯಾಪಾರ ಶತ್ರುವನ್ನು ಎದುರಿಸುವ ದಾರಿಯನ್ನು ಹುಡುಕುತ್ತಿದ್ದ ಅದೇ ವೇಳೆಯಲ್ಲಿ ಮತ್ತೊಂದು ದುಃಖದ ಸುಳಿಯಲ್ಲಿ ಸಿಲುಕಿಸಿತ್ತು. ಅದು ಅವಳು ಪ್ರೀತಿಸುತ್ತಿದ್ದ ವಿಕ್ಕಿಯ ನೆನಪು. ವಿಕ್ಕಿ, ನೀನು ಎಲ್ಲಿದ್ದೀಯ ಅಂತ ನನಗೆ ಗೊತ್ತಿಲ್ಲ, ಆದರೆ ನಿನ್ನ ನಗುವನ್ನು ನೆನಪಿಸಿಕೊಂಡಾಗ ನನ್ನೊಳಗೆ ಒಂದು ಭರವಸೆ ಹುಟ್ಟುತ್ತದೆ. ಇದುವರೆಗೆ ಯಾವುದೇ ಚಡಪಡಿಕೆ ಇಲ್ಲದೆ ಇದ್ದ ನನ್ನ ಮನಸ್ಸಿನಲ್ಲಿ ಈಗ ನಿನ್ನ ನೆನಪು ನನ್ನನ್ನು ಕಾಡುತ್ತಿದೆ. ಎಲ್ಲರನ್ನು ಬಿಟ್ಟು ಯಾರೂ ಇಲ್ಲದೆ ಒಂಟಿಯಾಗಿ ನಿಂತಿದ್ದೇನೆ ವಿಕ್ಕಿ. ನಿನ್ನನ್ನು ನೋಡಬೇಕು, ನಿನ್ನ ಹತ್ತಿರ ಮಾತನಾಡಬೇಕು. ಎಷ್ಟು ಆಸೆ ಇದೆ ಗೊತ್ತಾ? ನೀನು ಈಗ ನನ್ನ ಬಗ್ಗೆ ನೆನಪಿಸಿಕೊಳ್ಳುತ್ತೀಯಾ? ನಾವಿಬ್ಬರು ಒಂದೇ ಆಕಾಶದ ಕೆಳಗೆ ಇದ್ದೀವಿ, ಅದು ಮಾತ್ರ ನನ್ನ ಭರವಸೆ ಎಂದು ಕಣ್ಣಿನಲ್ಲಿ ಸುರಿದ ಕಣ್ಣೀರನ್ನು ಒರೆಸಿಕೊಂಡು ವಿಕ್ಕಿಯ ಮುಖವನ್ನು ಕಣ್ಣುಗಳಲ್ಲಿ ಬಂಧಿಸಿ ಹಾಸಿಗೆಯ ಮೇಲೆ ವಾಲಿದಳು ಮಾಯಾ. ಅವಳ ದುಃಖದ ರಾತ್ರಿಗಳಲ್ಲಿ ವಿಕ್ಕಿಯ ನೆನಪುಗಳು ಅವಳಿಗೆ ಸಾಂತ್ವನ ನೀಡುತ್ತಿದ್ದವು. ಆದರೆ ಸ್ವಲ್ಪ ಹೊತ್ತಿನಲ್ಲಿ ಅವಳ ಗುರಿ ಅವಳನ್ನು ಎಬ್ಬಿಸಿತು. ಅವಳು ತಕ್ಷಣವೇ ಒಬ್ಬ ಹೊಸ ಸಪ್ಲೈಯರ್ ಅನ್ನು ಭೇಟಿಯಾಗಿ ಕಾಪರ್ ಫ್ಯಾಕ್ಟರಿಯ ಸಪ್ಲೈ ಚೈನನ್ನು ಸರಿಪಡಿಸಲು ಯೋಜಿಸಿದಳು. ಅದೇ ಸಮಯದಲ್ಲಿ ಆದಿಶೇಷನ್ ಬಂಗಲೆಯಲ್ಲಿ ವಿಷ್ಣುವಿನ ಕೋಣೆಯಲ್ಲಿ ಮೌನ ಆವರಿಸಿತ್ತು. ಯಾಮಿನಿ ಜ್ವರದಿಂದ ಉಂಟಾದ ಆಯಾಸದಿಂದ ಮಲಗಿದ್ದಳು. ವಿಷ್ಣು ಅವಳ ಪಕ್ಕದಲ್ಲಿದ್ದ ಸೋಫಾದಲ್ಲಿ ಶಬ್ದ ಮಾಡದೆ ಮಲಗಿದ್ದನು. ಯಾಮಿನಿ ಮೆಲುದನಿಯ ನರಳುವಿಕೆಯೊಂದಿಗೆ ನಿದ್ರಿಸುತ್ತಿದ್ದಳು. ವಿಷ್ಣು ತನ್ನ ಹೆಂಡತಿಯನ್ನು ನೋಡುತ್ತಾ ತನ್ನ ತಂಗಿಯ ಪರಿಸ್ಥಿತಿಯನ್ನು ನೆನೆದು ಚಿಂತಿತನಾದನು. ಅವನ ಕನ್ಸ್ಟ್ರಕ್ಷನ್ ಬಿಸ್ನೆಸ್ ಸಂಪೂರ್ಣವಾಗಿ ಸ್ಥಗಿತಗೊಂಡಿತ್ತು. ಆದರೆ ಇದುವರೆಗೂ ಯಾಮಿನಿಗೆ ಈ ವಿಷಯ ತಿಳಿಯದಂತೆ ನೋಡಿಕೊಂಡಿದ್ದನು. ಅವಳ ಆರೋಗ್ಯದ ದೃಷ್ಟಿಯಿಂದ ವಿಷ್ಣು ತನ್ನ ಮನಸ್ಸಿನಲ್ಲಿ, ಯಾಮಿನಿ, ನಿನಗೆ ಈ ಸಮಸ್ಯೆ ಯಾವುದೂ ತಿಳಿಯಬಾರದು. ಆದರೆ ಮಾಯಾ, ಅವಳಿಗೆ ಏಕೆ ಈ ಬುದ್ಧಿ? ಒಂದು ಟೆಂಡರ್ ಹೋದರೆ ಹೋಗಲಿ ಎಂದು ಬಿಡಬಾರದಾ? ಈಗ ನನ್ನ ಬಿಸ್ನೆಸ್, ಅಪ್ಪನ ಗೌರವ, ನಮ್ಮ ಕುಟುಂಬದ ಆರ್ಥಿಕ ಪರಿಸ್ಥಿತಿ ಎಲ್ಲವೂ ಹೋಯಿತು ಅನ್ನುತ್ತಾ ಅವನು ತನ್ನ ತಂಗಿಯ ಮೇಲೆ ಕೋಪವಿದ್ದರೂ ಅವಳನ್ನು ನೆನೆದು ಮರುಕಪಟ್ಟನು. ಮಾಯಾ ಈಗ ಒಂಟಿಯಾಗಿ ಅಥರ್ವ ಎಂಬ ದೊಡ್ಡ ಚಂಡಮಾರುತವನ್ನು ಎದುರಿಸಲಿದ್ದಾಳೆ.
ವಿಷ್ಣು ಅಪ್ಪನ ಆಜ್ಞೆಯನ್ನು ಮೀರಿ ಅವಳ ಕಷ್ಟವನ್ನು ಕಡಿಮೆ ಮಾಡಲು ಸಾಧ್ಯವಾಗಲಿಲ್ಲ. ಅವನು ತನ್ನ ತಂಗಿಯ ಒಂಟಿತನಕ್ಕಾಗಿ ಮಿಡಿಯುತ್ತಾ ಎಚ್ಚರವಾಗಿಯೇ ರಾತ್ರಿಯನ್ನು ಕಳೆದನು. ಅದೇ ರಾತ್ರಿಯಲ್ಲಿ ಆದಿಶೇಷನ್ ದೆಹಲಿಗೆ ಹೋಗಲು ತಯಾರಾಗುತ್ತಿದ್ದರು. ಅವರು ತನ್ನ ಹೆಂಡತಿ ಜಾಜಿ ಮಲಗಿದ್ದ ಕೋಣೆಯಲ್ಲಿ ಕುಳಿತಿದ್ದರು. ಆದಿಶೇಷನ್ ದುಃಖದಿಂದ ತಾನು ಆಧಾರ ಸ್ತಂಭವಾಗಿರಬೇಕು ಅಂತ ಅಂದುಕೊಂಡಿದ್ದೆ ಜಾಜಿ. ಆದರೆ ನನ್ನ ಮಗಳು ಒಂದು ತಪ್ಪು ನಿರ್ಧಾರದಿಂದ ನಾನು ಕಟ್ಟಿದ ಕಾನೂನಿನ ಕೋಟೆಗೆ ಕುತ್ತು ಬಂತು. ಒಬ್ಬ ದೆಹಲಿ ಸುಪ್ರೀಂ ಕೋರ್ಟ್ ಸೀನಿಯರ್ ಲಾಯರ್ ತನ್ನ ಗೌರವವನ್ನು ಕಾಪಾಡಿಕೊಳ್ಳಲು ತನ್ನ ಸಂಪಾದನೆಯನ್ನೇ ಬಿಟ್ಟು ಬಿಡಬೇಕಾದ ಪರಿಸ್ಥಿತಿ ಬಂದರೆ ಅದು ಸೋಲಲ್ಲವೇ ಎಂದ ಅವರ ಧ್ವನಿಯಲ್ಲಿ ಗೌರವ ಕಳೆದುಕೊಂಡ ನೋವು ಕಾಣುತ್ತಿತ್ತು. ಜಾಜಿ ಕಳವಳದಿಂದ ಮಾಯಾ ಒಬ್ಬ ಒಳ್ಳೆಯ ಸಿಇಒ. ಅವಳು ಖಂಡಿತವಾಗಿಯೂ ಚೇತರಿಸಿಕೊಳ್ಳುತ್ತಾಳೆ. ಯಾಕೆ ಅವಳನ್ನು ಒಂಟಿಯಾಗಿ ಹೋಗಲು ಹೇಳಿದಿರಿ ಎಂದು ಕೇಳಿದಳು. ಆದಿಶೇಷನ್ ಬೇಸರದಿಂದ ಅವಳಿಗೆ ಸಹಾಯ ಮಾಡಲು ನಾನಲ್ಲಿದ್ದರೆ ಅಥರ್ವ ವಿಷ್ಣುವನ್ನು ಜೈಲಿಗೆ ಕಳುಹಿಸುತ್ತಾನೆ. ಮಾಯಾಗೂ ಅಪ್ಪ ಇದ್ದಾರೆಂಬ ಧೈರ್ಯದಲ್ಲಿ ಸಾಮಾನ್ಯವಾಗಿರುತ್ತಾಳೆ. ಆದರೆ ಈಗ ನಾನು ಅವಳನ್ನು ಒಂಟಿಯಾಗಿ ನಿಲ್ಲಲು ಹೇಳಿ ಅವಳಿಗೊಂದು ಸವಾಲನ್ನು ನೀಡಿದ್ದೇನೆ. ಅವಳ ಕೋಪ ಅವಳಿಗೆ ಬಲವಾಗಿ ಬದಲಾಗಬೇಕು. ಒಂದು ದಿನ ಅವಳು ಗೆದ್ದು ಬರುತ್ತಾಳೆ. ಅವಳು ಗೆದ್ದು ಬಂದರೆ ಮಾತ್ರ ನನ್ನ ಗೌರವವು ಮರಳಿ ಬರುತ್ತದೆ. ಆದರೂ ನನ್ನ ಮಗಳು ಸೋಲಬಾರದು ಎಂದರು. ತನ್ನ ಮಗಳ ಗೌರವವನ್ನು ಕಾಪಾಡಲು ದೆಹಲಿಯಲ್ಲಿರುವ ತನ್ನ ಕಾನೂನುಬದ್ಧ ಸಂಪರ್ಕಗಳನ್ನು ಬಳಸಲು ಅವರು ಮನಸ್ಸಿನಲ್ಲಿ ನಿರ್ಧರಿಸಿದರು. ಆದಿಶೇಷನ್ ಕುಟುಂಬದಲ್ಲಿ ಪ್ರತಿಯೊಬ್ಬರೂ ತಮ್ಮ ದುಃಖದ ಒಂಟಿತನದಲ್ಲಿ ಮುಂದಿನ ಹಂತದ ಹೋರಾಟಕ್ಕೆ ದಾರಿ ಹುಡುಕಿದರು. ಇತ್ತ ವಿಷ್ಣುವಿನ ನೋವು, ತಂಗಿಯ ಮೇಲಿನ ಕೋಪ, ಬೆರೆತ ಪ್ರೀತಿ ಮತ್ತು ಕುಸಿದ ವ್ಯಾಪಾರ. ಹಾಗೆ ಆದಿಶೇಷನ್ ನೋವು, ಕಾನೂನಿನ ಬಲವಿದ್ದರೂ ಮಗಳ ತಪ್ಪಿನಿಂದ ಗೌರವವನ್ನು ಕಳೆದುಕೊಂಡು ಮಗಳನ್ನು ಒಂಟಿಯಾಗಿ ಹೋರಾಡಲು ಬಿಡುವ ಅನಿವಾರ್ಯತೆ. ಹಾಗೆಯೇ ಮಾಯಾಳ ನೋವು, ವ್ಯಾಪಾರ, ಶತ್ರುವಿನ ದಾಳಿ, ಕುಟುಂಬದ ಪತನ ಹಾಗೂ ತನ್ನ ಪ್ರೇಮಿ ವಿಕ್ಕಿ ಮೌನವಾಗಿ ದೂರ ಸರಿದ ವೈಯಕ್ತಿಕ ದುಃಖ. ಈ ರಾತ್ರಿ ಇಡೀ ಅವರಿಗೆ ನಿದ್ದೆ ಬರಲಿಲ್ಲ. ಮುಂಜಾನೆ ಹತ್ತಿರವಾಗುತ್ತಿದ್ದಂತೆ ಮಾಯಾ ಹೊಸ ಸಪ್ಲೈಯರನ್ನು ಭೇಟಿಯಾಗಲು ತಯಾರಾದಳು. ಅವಳು ತನ್ನ ಕುಟುಂಬದ ಗೌರವವನ್ನು ಕಾಪಾಡಲು ಅಥರ್ವನ ವಿರುದ್ಧ ಒಂಟಿಯಾಗಿ ನಿಂತು ಹೋರಾಡಲು ಧೈರ್ಯದಿಂದ ಸಜ್ಜಾದಳು. ಅಂದು ರಾತ್ರಿ ಇಡೀ ಮಾಯಾಗೆ ನಿದ್ದೆ ಇರಲಿಲ್ಲ. ಮುಂಜಾನೆ ಅವಳು ತನ್ನ ಕಾಪರ್ ಫ್ಯಾಕ್ಟರಿಯನ್ನು ಉಳಿಸಿಕೊಳ್ಳಲು ಹೋರಾಟವನ್ನು ಪ್ರಾರಂಭಿಸಿದಳು. ಅಥರ್ವ ಕಚ್ಚಾ ವಸ್ತುಗಳ ಪೂರೈಕೆಯನ್ನು ಕಡಿತಗೊಳಿಸಿದ ಸುದ್ದಿ ಇಡೀ ಮಾರುಕಟ್ಟೆಯಲ್ಲಿ ಕಾಡ್ಗಿಚ್ಚಿನಂತೆ ಹರಡಿತ್ತು. ಮಾಯಾ ತನ್ನ ಐಷಾರಾಮಿ ಕಪ್ಪು ಬಣ್ಣದ ಕಾರಿನಲ್ಲಿ ಚೆನ್ನೈ ನಗರದ ಕೈಗಾರಿಕಾ ಪ್ರದೇಶಗಳತ್ತ ಪ್ರಯಾಣ ಬೆಳೆಸಿದಳು. ಅವಳು ಭೇಟಿಯಾಗಲು ಉದ್ದೇಶಿಸಿದ್ದ ಮೊದಲ ಗುರಿ ವಿವೇಕಾನಂದ ಸಪ್ಲೈಸ್ ಎಂಬ ಮಧ್ಯಮ ಗಾತ್ರದ ಕಂಪನಿ ಮಾಲೀಕ ವಿವೇಕಾನಂದನ್. ಮಾಯಾ ತನ್ನ ಮನಸ್ಸಿನಲ್ಲಿಯೇ ಯೋಚಿಸಿದಳು. ವಿವೇಕಾನಂದ ಸಪ್ಲೈಸ್ ವರ್ಮನ್ ಗ್ರೂಪ್ನ ದೊಡ್ಡ ಗುತ್ತಿಗೆಗಳಲ್ಲಿಲ್ಲ. ಅವರಾದರೂ ನಮಗೆ ಸಹಾಯ ಮಾಡುತ್ತಾರಾ ಅನ್ನುತ್ತಾ ಬೆಳಿಗ್ಗೆ 7:30 ಮಾಯಾ ವಿವೇಕಾನಂದನ್ ಕಚೇರಿಯ ಬಾಗಿಲಲ್ಲಿ ಕಾಯುತ್ತಿದ್ದಳು. ವಿವೇಕಾನಂದನ್ ಅವಳನ್ನು ನೋಡಿ ಆಶ್ಚರ್ಯಪಟ್ಟರು. ಬನ್ನಿ ಮೇಡಮ್, ನೀವು ಈ ಹೊತ್ತಿನಲ್ಲಿ ಬಂದಿದ್ದೀರೆಂದರೆ ಏನೋ ದೊಡ್ಡ ವಿಷಯವೇ ಇರಬೇಕು ಎಂದು ವಿವೇಕಾನಂದನ್ ಗೌರವದಿಂದ ಸ್ವಾಗತಿಸಿದರು. ಮಾಯಾ ನೇರವಾಗಿಯೇ, ಮಿಸ್ಟರ್ ವಿವೇಕಾನಂದನ್, ನೀವು ಸುದ್ದಿ ಕೇಳಿರಬಹುದು. ವರ್ಮನ್ ಗ್ರೂಪ್ ನನ್ನ ತಾಮ್ರದ ಕಾರ್ಖಾನೆಗೆ ಬರುವ ಕಚ್ಚಾ ವಸ್ತುಗಳ ಪೂರೈಕೆಯನ್ನು ನಿಲ್ಲಿಸಿದ್ದಾರೆ. ನನಗೆ ತುರ್ತಾಗಿ 1 ವಾರಕ್ಕೆ ಬೇಕಾಗುವಷ್ಟು ಪೂರೈಕೆ ಬೇಕು. ನಾನು ಎಷ್ಟೇ ಬೆಲೆ ಕೊಡಲು ಸಿದ್ಧ. ಅದೂ ಅಲ್ಲದೆ ಹಣವನ್ನು ಈಗಲೇ ಚೆಕ್ ಮೂಲಕ ಕೊಟ್ಟು ಬಿಡುತ್ತೇನೆ ಎಂದಳು ಆದಿಶೇಷನ್ನ ಅದೇ ಗತ್ತಿನಲ್ಲಿ. ವಿವೇಕಾನಂದನ್ ಮುಖ ಕೊಂಚ ಬಿಳುಚಿಕೊಂಡಿತು. ಅವರು ಕುರ್ಚಿಯಲ್ಲಿ ಕುಳಿತು ನಿಧಾನವಾಗಿ ಮಾತನಾಡಲು ಪ್ರಾರಂಭಿಸಿದರು. ಕ್ಷಮಿಸಬೇಕು ಮೇಡಮ್, ನೀವು ಯಾರೆಂದು ನನಗೆ ಗೊತ್ತು. ಆದಿಶೇಷನ್ ಸರ್ ಮಗಳು. ನಿಮ್ಮ ಕಂಪನಿ ತುಂಬ ದೊಡ್ಡದು. ಆದರೆ ವರ್ಮನ್ ಗ್ರೂಪ್ ಅಂತ ಅವರು ಮಾತುಗಳನ್ನು ಮುಗಿಸಲಾಗದೆ ತಡಬಡಾಯಿಸಿದರು. ತಕ್ಷಣವೇ ಮಾಯಾ, ಅವರ ಬಗ್ಗೆ ಹೆದರುವ ಅಗತ್ಯವಿಲ್ಲ. ಇದು ನಮ್ಮಿಬ್ಬರ ನಡುವಿನ ಡೀಲ್ ಮಾತ್ರ ಎಂದಳು. ವಿವೇಕಾನಂದನ್ ಆತಂಕದಿಂದ ಅವಳನ್ನು ನೋಡಿದರು. ಮೇಡಮ್, ಇದು ಕೇವಲ ಡೀಲ್ ಅಲ್ಲ, ಅದೊಂದು ಯುದ್ಧ.
ಅಥರ್ವ ವರ್ಮನ್ ಯಾರೆಂದು ಈ ಇಂಡಸ್ಟ್ರಿಯಲ್ಲಿರುವ ಎಲ್ಲರಿಗೂ ಗೊತ್ತು. ಅವರು ಪೂರೈಕೆಯನ್ನೇ ನಿಲ್ಲಿಸಿರುವಾಗ ನಾನು ನಿಮಗೆ ಪೂರೈಕೆ ಮಾಡಿದರೆ ನಾಳೆ ನನ್ನ ಪೂರೈಕೆಯನ್ನು ಅವರು ಕಡಿತಗೊಳಿಸುತ್ತಾರೆ. ನನ್ನ ಬಿಸ್ನೆಸ್ ಮುಕ್ಕಾಲು ಪಾಲು ವರ್ಮನ್ ಗ್ರೂಪ್ ಪೂರೈಕೆದಾರರನ್ನೇ ಅವಲಂಬಿಸಿದೆ. ನಿಮಗಾಗಿ ನಾನು ನನ್ನ ಜೀವನೋಪಾಯವನ್ನು ರಿಸ್ಕ್ ಮಾಡಿಕೊಳ್ಳಲಾರೆ ಎಂಬುದನ್ನು ಸ್ಪಷ್ಟವಾಗಿ ತಿಳಿಸಿದರು. ಮಾಯಾ ತನ್ನ ಅಹಂಕಾರವನ್ನು ಬದಿಗಿಟ್ಟು ಬೇಡಿಕೊಂಡಳು. ಪ್ಲೀಸ್ ಮಿಸ್ಟರ್ ವಿವೇಕಾನಂದನ್, ಇದು ನನ್ನ ಬಿಸ್ನೆಸ್ ಗೌರವಕ್ಕೆ ಸಂಬಂಧಿಸಿದ ವಿಚಾರ. ನಾನು ನಿಮಗೆ ಹೆಚ್ಚಿನ ಹಣ ಮತ್ತು 10 ವರ್ಷಗಳ ದೊಡ್ಡ ಕಾಂಟ್ರಾಕ್ಟ್ ಕೊಡುತ್ತೇನೆ. ನಮ್ಮ ಅಪ್ಪನ ಹೆಸರು ನಿಮಗೆ ಗ್ಯಾರಂಟಿ ಆಗಿರುತ್ತದೆ ಮಿಸ್ ಮಾಯಾ. ನಿಮ್ಮ ಅಪ್ಪನ ಹೆಸರು ಕೋರ್ಟ್ನಲ್ಲಿ ಮಾತ್ರ ಗ್ಯಾರಂಟಿ, ಆದರೆ ಬಿಸ್ನೆಸ್ನಲ್ಲಿ ಅಥರ್ವನ ಪ್ರಾಬಲ್ಯವೇ ಗ್ಯಾರಂಟಿ. ಅವರು ಒಂದು ಕ್ಷಣದಲ್ಲಿ ಹಲವು ಕೋಟಿ ರೂಪಾಯಿಗಳನ್ನು ಸ್ತಬ್ಧಗೊಳಿಸುವವರು. ದಯವಿಟ್ಟು ನನ್ನನ್ನು ಅರ್ಥ ಮಾಡಿಕೊಳ್ಳಿ, ನನ್ನಿಂದ ಸಾಧ್ಯವಿಲ್ಲ ಎಂದು ವಿವೇಕಾನಂದನ್ ಖಚಿತವಾಗಿ ನಿರಾಕರಿಸಿದರು. ಅದು ಮಾಯಾ ಮೊದಲ ಸೋಲು. ಅವಳು ನಿರಾಸೆಯಿಂದ ಅಲ್ಲಿಂದ ಹೊರಬಿದ್ದಳು. ಮಾಯಾ ತನ್ನ ಬೆಳಗಿನ ಹೊತ್ತಿನ ಮುಂದಿನ 4 ಗಂಟೆಗಳಲ್ಲಿ ಇನ್ನೂ 3 ಪೂರೈಕೆದಾರರನ್ನು ಭೇಟಿಯಾದಳು. ಶಾಂತಿ ಇಂಡಸ್ಟ್ರೀಸ್ ಸಿಇಒ ಅಶೋಕ್ ಹಿಂದೇಟು ಹಾಕಿ ನಿರಾಕರಿಸಿದರು. ಅಶೋಕ್ ಭಯದಿಂದ, ಮಾಯಾ ಮೇಡಮ್, ವರ್ಮನ್ ಗ್ರೂಪ್ ತಮ್ಮ ಒಬ್ಬ ಸಣ್ಣ ಪೂರೈಕೆದಾರನಿಗೆ ಕಚ್ಚಾ ವಸ್ತುಗಳನ್ನು ಕೊಡುವುದಿಲ್ಲವೆಂದು ಹೇಳಿದರೆ ಮಾರುಕಟ್ಟೆಯಲ್ಲಿ ಅವರಿಗೆ ಬೇರೆ ಪೂರೈಕೆದಾರರೇ ಸಿಗುವುದಿಲ್ಲ. ಅಥರ್ವ ಸರ್ ಅವರ ಈ ನಿರ್ಧಾರ ನಮ್ಮನ್ನೆಲ್ಲ ಹೆದರಿಸುತ್ತಿದೆ. ನಮ್ಮ ಬಿಸ್ನೆಸ್ ಶಬ್ದವಾಗಬಾರದು ಎಂದು ನಾವು ಭಯಪಡುತ್ತಿದ್ದೇವೆ, ಕ್ಷಮಿಸಿ ಎಂದರು. ಅಲ್ಲಿಂದ ಹೊರಟವಳು ಭವಾನಿ ಟ್ರೇಡರ್ಸ್ ಮಾಲೀಕಿ ಭವಾನಿ ದೇವಿಯನ್ನು ಭೇಟಿಯಾದಳು. ಅವರು ಅತ್ಯಂತ ಭಾವುಕವಾಗಿ ಮಾತನಾಡಿದರು. ಮಾಯಾ, ನನಗೆ ನಿನಗೆ ಸಹಾಯ ಮಾಡುವ ಆಸೆ ಇದೆ, ಆದರೆ 1 ವಾರದ ಹಿಂದೆ ನನ್ನ ಪತಿ ಅಥರ್ವ ವರ್ಮನ್ನ ಒಂದು ಮುಖ್ಯವಾದ ಡೀಲ್ಗೆ ಪೈಪೋಟಿಯಾಗಿ ಮಾತನಾಡಿದ್ದರು. ಮರುದಿನ ನಮ್ಮ ಕಂಪನಿಯ 3 ಕಾಂಟ್ರಾಕ್ಟ್ಗಳನ್ನು ಅವನು ರದ್ದು ಮಾಡಿಬಿಟ್ಟ. ಅವನು ಕಾನೂನು ಮಾತನಾಡುವುದಿಲ್ಲ, ಅವನ ಪ್ರಾಬಲ್ಯ ಮಾತನಾಡುತ್ತದೆ. ನಾನು ಈಗ ನಿನಗೆ ಕಚ್ಚಾ ವಸ್ತು ಕೊಟ್ಟರೆ ಅವನು ನನ್ನ ಬಿಸ್ನೆಸ್ಸನ್ನು ಸಂಪೂರ್ಣವಾಗಿ ಮುಚ್ಚಿಬಿಡುತ್ತಾನೆ. ಪ್ಲೀಸ್ ನೀನು ಬೇರೊಬ್ಬರನ್ನು ನೋಡು ಅಂದರು. ಪ್ರತಿಯೊಂದು ಭೇಟಿಯಲ್ಲೂ ಮಾಯಾ ಎದುರಿಸಿದ್ದು ಕೇವಲ ನಿರಾಕರಣೆಯನ್ನಲ್ಲ, ಅಥರ್ವ ವರ್ಮನ್ನ ಆರ್ಥಿಕ ಪ್ರಾಬಲ್ಯ ಮತ್ತು ಅಲುಗಾಡಿಸಲಾಗದ ಅಧಿಕಾರದ ನೆರಳನ್ನೇ. ಮಾಯಾ ಅವನ ಬೇಟೆಯ ನೈಜ ವ್ಯಾಪ್ತಿಯನ್ನು ಅರ್ಥ ಮಾಡಿಕೊಂಡಳು. ಅವನು ಕಚ್ಚಾ ವಸ್ತುಗಳನ್ನು ಕಡಿತಗೊಳಿಸುವ ಮೂಲಕ ಎಲ್ಲ ಪೂರೈಕೆದಾರರಿಗೂ ಸ್ಪಷ್ಟವಾದ ಎಚ್ಚರಿಕೆಯನ್ನು ನೀಡಿದ್ದನು. ಮಧ್ಯಾಹ್ನ 12 ಗಂಟೆ. ಮಾಯಾ ತನ್ನ ಕಾರಿನೊಳಗೆ ಆಯಾಸದಿಂದ ಕುಳಿತಿದ್ದಳು. ಅವಳ ಮುಖದಲ್ಲಿದ್ದ ನಂಬಿಕೆ ಚಿತ್ರವಾಗಿತ್ತು. ಅವಳ ಸೋಲು ಅವಳ ಮನೋಬಲವನ್ನು ಕುಗ್ಗಿಸಲು ಪ್ರಾರಂಭಿಸಿತು. ತನ್ನ ಕುಟುಂಬ ಇಷ್ಟು ದೊಡ್ಡ ನಷ್ಟವನ್ನು ಅನುಭವಿಸಲು ತನ್ನ ತಪ್ಪು ನಿರ್ಧಾರವೇ ಕಾರಣ ಎಂಬ ಅಪರಾಧಿ ಪ್ರಜ್ಞೆ ಮೇಲೊಯ್ಯಿತು. ಆಗ ಮಾಯಾ ಕಣ್ಣೀರಿನೊಂದಿಗೆ ಸೋತು ಹೋದೆ. ನನ್ನಿಂದ ಸಾಧ್ಯವಿಲ್ಲ. ನನ್ನ ಕುಟುಂಬದ ಗೌರವವನ್ನು ಉಳಿಸಲು ನನ್ನಿಂದ ಸಾಧ್ಯವಿಲ್ಲ. ಅಥರ್ವ ನನ್ನ ಗೌರವವನ್ನು ಮುರಿದು ಬಿಟ್ಟ ಎಂದು ಮುಖ ಮುಚ್ಚಿಕೊಂಡು ಹತ್ತಳು. ಆಗ ಅವಳಿಗೆ ಫೋನ್ ಬಂತು. ಹೊಸ ನಂಬರ್. ಆದರೆ ಟ್ರೂಕಾಲರ್ನಲ್ಲಿ ಸಾಗರ್ ಇಂಡಸ್ಟ್ರೀಸ್ ಮುಂಬೈ ಎಂಬ ಹೆಸರು ಬಂತು. ಅಥರ್ವನಂತೆಯೇ ಉತ್ತರ ಭಾರತದಲ್ಲಿ ಅವನು ಒಬ್ಬ ಬಿಸ್ನೆಸ್ ಮ್ಯಾಗ್ನೆಟ್ ಎಂಬುದು ಅವಳಿಗೂ ತಿಳಿದಿತ್ತು. ಸಾಗರ್ ಇಂಡಸ್ಟ್ರೀಸ್ MD ಯಾಕೆ ನನಗೆ ಕರೆ ಮಾಡುತ್ತಿದ್ದಾರೆ? ಇವರ ಬಳಿ ಪೂರೈಕೆಯ ಬಗ್ಗೆ ಕೇಳಬಹುದಾ? ಇವರು ನಮಗೆ ಕಚ್ಚಾ ವಸ್ತುಗಳನ್ನು ಪೂರೈಸಿದರೆ ಅಥರ್ವನಿಂದ ಏನೂ ಮಾಡಲು ಸಾಧ್ಯವಿಲ್ಲ. ಇದು ಅವನ ನಿಯಂತ್ರಣಕ್ಕೆ ಬರುವುದಿಲ್ಲ ಎಂದು ಯೋಚಿಸಿದವಳಿಗೆ ಈಗ ಒಂದು ಸ್ಪಷ್ಟತೆ ಸಿಕ್ಕಿತು. ಸಾಗರ್ ಅಥರ್ವ ವರ್ಮನ್ನಿಂದ ತನ್ನ ತಮ್ಮ ರಣವೀರ್ ಬಂಧಿತನಾಗಿ ಜೈಲಿಗೆ ಹೋದಾಗಿನಿಂದ ಅಥರ್ವನ ಮೇಲೆ ತೀವ್ರ ಕೋಪದಲ್ಲಿದ್ದ ಒಬ್ಬ ದೊಡ್ಡ ಉದ್ಯಮಿ. ರಣವೀರ್ ನಕ್ಷತ್ರಾಳ ಕುಟುಂಬವನ್ನು ಬಂಧಿಸಿ ಅವಳನ್ನು ಬಲವಂತವಾಗಿ ಮದುವೆಯಾಗಲು ಪ್ರಯತ್ನಿಸಿದಾಗ ಅಥರ್ವ ಕಾನೂನುಬದ್ಧವಾಗಿ ಕಾರ್ಯನಿರ್ವಹಿಸಿ ಅವನನ್ನು ಜೈಲಿಗಿಟ್ಟಿದ್ದನು. ಸಾಗರ್ ತನ್ನ ತಮ್ಮನಿಗಾಗಿ ಸೇಡು ತೀರಿಸಿಕೊಳ್ಳಲು ಕಾಯುತ್ತಿದ್ದನು. ಅವನು ವರ್ಮನ್ ಗ್ರೂಪ್ ಪ್ರಾಬಲ್ಯ ಹೊಂದಿಲ್ಲದ ಉತ್ತರ ಭಾರತದ ಮಾರುಕಟ್ಟೆಯಲ್ಲಿ ಭಾರೀ ಪ್ರಭಾವ ಹೊಂದಿದ್ದನು. ಮಾಯಾಗೆ ಅವನ ಹಿನ್ನೆಲೆ ತಿಳಿದಿರಲಿಲ್ಲ. ಅವನು ಉತ್ತರ ಭಾರತದ ಅತಿ ದೊಡ್ಡ ಉದ್ಯಮಿ ಎಂಬುದು ಮಾತ್ರ ತಿಳಿದಿತ್ತು. ಫೋನ್ ಅಟೆಂಡ್ ಮಾಡಿ ಕಿವಿಗೆ ಇಟ್ಟುಕೊಂಡವಳು ಮಾಯಾ. ಹಲೋ
ಗುಡ್ ಆಫ್ಟರ್ನೂನ್ ಸರ್, ನೀವು ಮಿಸ್ಟರ್ ಸಾಗರ್ ಎಂದು ಅವಳು ತಲೆಬಡಾಯಿಸುತ್ತಾ ಕೇಳಿದಳು. ವಾವ್, ವೆರಿ ನೈಸ್. ನಾನು ಅಂದುಕೊಂಡಿದ್ದಕ್ಕಿಂತ ನೀವು ವೆರಿ ವೆರಿ ಇಂಟೆಲಿಜೆಂಟ್ ಮಿಸ್ ಮಾಯಾ. ನಾನು ಹೇಳುವ ಮುನ್ನವೇ ಕಂಡುಹಿಡಿದು ಬಿಟ್ಟಿರಿ. ಸೂಪರ್. ಈಗ ನಿಮ್ಮ ಕಾಪರ್ ಫ್ಯಾಕ್ಟರಿಗೆ ಕಚ್ಚಾ ವಸ್ತುಗಳ ಪೂರೈಕೆಯನ್ನು ವರ್ಮನ್ ಗ್ರೂಪ್ ಸ್ಟಾಪ್ ಮಾಡಿದ್ದಾರೆ ಎಂದು ನನಗೆ ಸುದ್ದಿ ಬಂತು. ನೀವು 4 ಕಂಪನಿಗಳಿಗೆ ಹೋಗಿ ಸಹಾಯ ಕೇಳಿದ್ದೀರಿ. ಭವಾನಿ ಏಜೆನ್ಸಿ, ಭವಾನಿಯೇ ನನಗೆ ಮಾಹಿತಿ ನೀಡಿದರು. ಸೊ ನಿಮಗೆ ನನ್ನಿಂದ ಸಹಾಯ ಮಾಡಲು ಸಾಧ್ಯ. ನಿಮಗೆ ಒಪ್ಪಿಗೆಯಾದರೆ ನನ್ನನ್ನು ನೇರವಾಗಿ ಬಂದು ಭೇಟಿಯಾಗಿ ಎಂದು ಗತ್ತಿನ ಧ್ವನಿಯಲ್ಲಿ ಸ್ಪಷ್ಟವಾಗಿ ಸಾಗರ್ ಹೇಳಿದನು. ಮಾಯಾ ನಂಬಿಕೆಯಿಂದ, ನಾನು ಸಾಗರ್ನನ್ನು ಭೇಟಿಯಾಗಬೇಕು. ಅಥರ್ವ ವರ್ಮನನ್ನು ಎದುರಿಸಲು ಇವನೊಬ್ಬನೇ ಸರಿಯಾದ ವ್ಯಕ್ತಿ ಎಂದು ಮನಸ್ಸಿನಲ್ಲಿಯೇ ಅಂದುಕೊಂಡವಳು. ಓಕೆ ಸರ್, ನಿಮ್ಮನ್ನು ಎಲ್ಲಿ ಭೇಟಿಯಾಗಬೇಕು ಎಂದು ಕೇಳಿದಳು. ಅವನು, ನಿಮ್ಮ ವಾಟ್ಸಪ್ಗೆ ನಾನು ಲೊಕೇಶನ್ ಶೇರ್ ಮಾಡುತ್ತೇನೆ ಎಂದು ಹೇಳಿ ಫೋನ್ ಇಟ್ಟನು. ಸಾಗರ್ ಚೆನ್ನೈನಿಂದ ಸುಮಾರು 200 ಕಿಲೋಮೀಟರ್ ದೂರದಲ್ಲಿರುವ ತನ್ನ ಕಾರ್ಖಾನೆಯಲ್ಲಿದ್ದಾನೆ ಎಂದು ತಿಳಿದ ಮಾಯಾ ತನ್ನ ಸೋಲಿನ ನೋವನ್ನು ಹೊತ್ತುಕೊಂಡು ಸವಾಲಿನ ಭರವಸೆಯೊಂದಿಗೆ ಕಾರನ್ನು ಸಾಗರ್ನ ಕಾರ್ಖಾನೆಯತ್ತ ಚಲಾಯಿಸಿದಳು. ಮಧ್ಯಾಹ್ನ 4:30. ಸಾಗರ್ನ ಕಾರ್ಖಾನೆಯ ಆವರಣವು ಬೃಹತ್ ಕೋಟೆಯಂತಿತ್ತು. ಕಾರ್ಖಾನೆಯ ಮುಖ್ಯ ಕೋಣೆಯಲ್ಲಿ ಸಾಗರ್ ಕುಳಿತಿದ್ದನು. ಅವನು ಉರಿಗಟ್ಟಿದ ದೇಹದಾಢ್ಯ ಮತ್ತು ಚೂಪಾದ ಕಣ್ಣುಗಳನ್ನು ಹೊಂದಿದ್ದನು. ಅವನ ಮುಖದಲ್ಲಿ ಅಥರ್ವ ವರ್ಮನ್ ಮೇಲಿನ ಕೋಪವು ಸ್ಪಷ್ಟವಾಗಿ ಕಾಣುತ್ತಿತ್ತು. ಮಾಯಾ ಒಳಗೆ ಪ್ರವೇಶಿಸಿದಳು. ಅವಳ ದೇಹ ಮತ್ತು ಮುಖದಲ್ಲಿ ಆಯಾಸ ಆವರಿಸಿತ್ತು. ಸಾಗರ್ ಮಾಯಾಳನ್ನು ಕೂರಲು ಹೇಳಿ ಒಂದು ನಗುವಿನೊಂದಿಗೆ, ಬನ್ನಿ ಮಿಸ್ ಮಾಯಾ, ನಿಮ್ಮ ಅಪ್ಪ ಅಣ್ಣನ ಬಿಸ್ನೆಸ್ ಎಲ್ಲವನ್ನೂ ಅಥರ್ವ ಒಂದೇ ದಿನದಲ್ಲಿ ಸ್ತಬ್ಧಗೊಳಿಸಿಬಿಟ್ಟನಂತೆ ಎಂದ ಸಾಗರ್ನ ಮಾತುಗಳು ಅವಳ ಗಾಯಗಳನ್ನು ಕೆದಕುವಂತಿದ್ದವು. ಮಾಯಾಳ ಕಣ್ಣಿನಲ್ಲಿದ್ದ ಕಣ್ಣೀರು ಕೋಪವಾಗಿ ಬದಲಾಯಿತು. ಮಾಯಾ ದೃಢವಾಗಿ, ಮಿಸ್ಟರ್ ಸಾಗರ್, ನಾನು ನಿಮ್ಮ ಬಳಿ ಅಥರ್ವನ ಮೇಲೆ ಸೇಡು ತೀರಿಸಿಕೊಳ್ಳಲು ಅಥವಾ ನನ್ನ ಕತೆ ಹೇಳಿ ಅನುಕಂಪ ಕೇಳಲು ಬಂದಿಲ್ಲ. ನಾನು ಬಂದಿರುವುದು ಒಂದು ಡೀಲ್ಗಾಗಿ. ನಾನು ಸೋಲಲು ಸಿದ್ಧಳಿಲ್ಲ. ನಾನು ಸೋತರೆ ನನ್ನ ಕುಟುಂಬದ ಮರ್ಯಾದೆ ಹೋಗುತ್ತದೆ. ಅದಕ್ಕಿಂತ ಹೆಚ್ಚಾಗಿ ಅಥರ್ವ ವರ್ಮನ್ ಗೆದ್ದು ಬಿಡುತ್ತಾನೆ. ಅವನ ಮೇಲೆ ಸೇಡು ತೀರಿಸಿಕೊಳ್ಳುವುದಕ್ಕಿಂತ ಅವನನ್ನು ಗೆಲ್ಲಲು ಬಯಸುತ್ತೇನೆ ಎಂದು ಕೆಂಡ ಕಾರುವ ಕಣ್ಣುಗಳಿಂದ ಅವಳು ಮಾತನಾಡಿದಳು. ಸರಿಯಾಗಿ ಹೇಳಿದಿರಿ. ಅವನು ಗೆದ್ದು ಬಿಡುತ್ತಾನೆ. ಅವನು ನನ್ನನ್ನು ಎದುರಿಸಿದ, ನನ್ನ ತಮ್ಮನನ್ನು ಜೈಲಿಗೆ ಕಳುಹಿಸಿದ. ಹಾಗಾಗಿ ಅವನು ಸೋಲುವುದೇ ನನಗೆ ಮುಖ್ಯ. ಆದರೆ ನೀವು ಅವನ ವಿರುದ್ಧ ನಿಲ್ಲಲು ಮುಖ್ಯ ಕಾರಣವೇನು? ಅವನಿಂದ ನೀವು ಏನನ್ನು ಕಳೆದುಕೊಂಡಿರಿ ಎಂದು ಸಾಗರ್ ಒತ್ತಿ ಕೇಳಿದನು. ಹಾಗಾದರೆ ಇವನು ಅಥರ್ವನಿಗೆ ಶತ್ರುವೇನಾ? ಇವನನ್ನು ಬಳಸಿಕೊಂಡರೆ ಅಥರ್ವನನ್ನು ಖಾಲಿ ಮಾಡಬಹುದು ಎಂದು ಮನಸ್ಸಿನಲ್ಲಿಯೇ ಅಂದುಕೊಂಡವಳು, ನನ್ನ ಕುಟುಂಬದ 500 ಕೋಟಿ ರೂಪಾಯಿ ಹೂಡಿಕೆಯನ್ನು ಅವನು ಸ್ತಬ್ಧಗೊಳಿಸಿದ್ದಾನೆ. ನನ್ನ ಅಣ್ಣ ವಿಷ್ಣುವಿನ ಕಂಪನಿಯನ್ನು ಅವನು ವಶಪಡಿಸಿಕೊಂಡಿದ್ದಾನೆ. ಈಗ ನನ್ನ ಕಾಪರ್ ಫ್ಯಾಕ್ಟರಿಯನ್ನು ಮುಚ್ಚಿಸಲು ನೋಡುತ್ತಿದ್ದಾನೆ. ನಾನು ಒಂದು ದಿನ ರಾತ್ರಿ ಇಡೀ ನಿದ್ದೆ ಮಾಡಿಲ್ಲ. ನನ್ನಿಂದ ನನ್ನ ಅಪ್ಪನ ಮುಖವನ್ನು ಎತ್ತಿ ನೋಡಲಾಗುತ್ತಿಲ್ಲ. ನಾನು ಈಗ ಯಾವುದಕ್ಕಾಗಿ ಹೋರಾಡುತ್ತಿದ್ದೇನೆ ಎಂದು ನಿಮಗೆ ಅರ್ಥವಾಗಿರಬೇಕೆಂದು ಭಾವಿಸುತ್ತೇನೆ ಎಂದ ಮಾಯಾ ಭಾವುಕಳಾದಳು. ಅವಳ ಧ್ವನಿಯಲ್ಲಿದ್ದ ನೋವು ಸಾಗರ್ನನ್ನು ಯೋಚಿಸುವಂತೆ ಮಾಡಿತು. ಮಾಯಾ, ಖಂಡಿತವಾಗಿ ನನಗೆ ನನ್ನ ಕಾಪರ್ ಫ್ಯಾಕ್ಟರಿಗೆ ಕಚ್ಚಾ ವಸ್ತುಗಳು ಈಗ ಬೇಕು. ನಾನು ನಿಮಗೆ ಮಾರುಕಟ್ಟೆ ಬೆಲೆಗಿಂತ 2 ಪಟ್ಟು ಹಣ ಕೊಡುತ್ತೇನೆ. ಅದು ಅಲ್ಲದೆ ಹಣವನ್ನು ಈಗಲೇ ಚೆಕ್ ಮೂಲಕ ಕೊಟ್ಟು ಬಿಡುತ್ತೇನೆ. ನೀವು ನನಗೆ ಪೂರೈಕೆ ಮಾಡಿದರೆ ಅಥರ್ವ ವರ್ಮನ್ನ ಪ್ರಾಬಲ್ಯ ಇಲ್ಲಿ ಕೆಲಸ ಮಾಡುವುದಿಲ್ಲ ಎಂದು ತೋರಿಸಿಕೊಡುತ್ತೀರಿ. ಅದು ನಿಮ್ಮ ಸೇಡಿನ ಮೊದಲ ಮೆಟ್ಟಿಲಾಗುತ್ತದೆ ಎಂದಳು. ಸಾಗರ್ ಎದ್ದು ಕೋಣೆಯಲ್ಲಿ ನಡೆಯಲಾರಂಭಿಸಿದನು. ಅವನ ಮುಖದಲ್ಲಿ ದೊಡ್ಡ ನಗು ಅರಳಿತು. ಅಥರ್ವನ ವಿರುದ್ಧ ಬಲವಾದ ಅಸ್ತ್ರವೊಂದು ಸಿಕ್ಕ ತೃಪ್ತಿ ಅದು. ಸಾಗರ್ ಗಂಭೀರವಾದ ಧ್ವನಿಯಲ್ಲಿ, ಮಿಸ್ ಮಾಯಾ, ನಿಮಗೆ ಹಣ ಒಂದು ಸಮಸ್ಯೆಯಲ್ಲ ಎಂದು ಗೊತ್ತು. ಆದರೆ ನನಗೆ ನಿಮ್ಮ ಹಣ ಮುಖ್ಯವಲ್ಲ. ಅಥರ್ವ ಸೋಲುವುದು ನನಗೆ ಮುಖ್ಯ ಅನ್ನುತ್ತಾ ಸಾಗರ್ ತನ್ನ ಟೇಬಲ್ ಕಡೆಗೆ ಹೋಗಿ ಒಂದು ಟೆಲಿಫೋನ್ ತೆಗೆದುಕೊಂಡು ತನ್ನ ಮ್ಯಾನೇಜರ್ ಬಳಿ, ಮುಂಜಾನೆ 4 ಗಂಟೆಗೆ ಮಾಯಾ ಇಂಡಸ್ಟ್ರೀಸ್ ಕಾಪರ್ ಫ್ಯಾಕ್ಟರಿಗೆ ಅವರು ಕೇಳಿದ ಸಂಪೂರ್ಣ ಕಚ್ಚಾ ವಸ್ತುಗಳನ್ನು ತಕ್ಷಣವೇ ಕಳುಹಿಸಿ. ಎಷ್ಟು ಹಣ ಎಂದು ಕೇಳಬೇಡಿ.
ಅದು ಅವರಿಂದ ನಮಗೆ ಬಂದ ಮೊದಲ ಡೀಲ್. ಈ ಡೀಲ್ ಅಥರ್ವವರ್ಮಂಗೆ ದೊಡ್ಡ ತಲೆನೋವಾಗಬೇಕು ಎಂದನು. ಮಾಯಾ ಎದೆಗೆ ಸಿಡಿಲು ಬಡಿದಂತಾಯಿತು. ಈ ಮಾತಿಗಾಗಿಯೇ ಅವಳು ದಿನವಿಡೀ ಹುಡುಕಾಡಿದಳು. ಅವಳ ಕಣ್ಣುಗಳಲ್ಲಿ ಕಣ್ಣೀರು ಧಾರೆಯಾಗಿ ಹರಿಯಿತು. ಅದು ಸೋಲಿನ ಕಣ್ಣೀರಲ್ಲ, ಹೊಸ ಸವಾಲನ್ನು ಎದುರಿಸುವ ಬಲದ ಕಣ್ಣೀರು. ಸಾಗರ್ ಮಾಯಾಳನ್ನು ನೋಡಿ, ಈಗ ಹೇಳಿ ಮಿಸ್ ಮಾಯಾ, ಯುದ್ಧ ಶುರುವಾಯಿತಾ ಎಂದನು. ಇವಳು ಮುಗುಳ್ನಕ್ಕು. ಮಾಯಾ ಕಣ್ಣೀರನ್ನು ಒರೆಸಿಕೊಂಡು ಹೆಮ್ಮೆಯಿಂದ, ಶುರುವಾಯಿತು ಮಿಸ್ಟರ್ ಸಾಗರ್. ಇನ್ಮುಂದೆ ಅಥರ್ವನ ಪ್ರಾಬಲ್ಯ ನನ್ನ ಮೇಲೆ ನಡೆಯುವುದಿಲ್ಲ. ನನ್ನ ಕಂಪನಿಯನ್ನು ನಾನು ಉಳಿಸಿಕೊಳ್ಳುತ್ತೇನೆ ಎಂದು ಅಲ್ಲಿಂದ ಅವಳು ನೆಮ್ಮದಿಯಿಂದ ಹೊರಟಳು. ಅಥರ್ವವರ್ಮನ್ನ ಸವಾಲನ್ನು ಎದುರಿಸುವ ಹೊಸ ಭರವಸೆಯೊಂದಿಗಿದ್ದಳು. ಆದರೆ ಇವನ ಭೇಟಿಯು ಅವಳ ಜೀವನದಲ್ಲಿ ಅತಿ ದೊಡ್ಡ ನಷ್ಟವನ್ನು ಉಂಟು ಮಾಡಲಿದೆ ಎಂಬುದು ಈಗ ಅವಳಿಗೆ ತಿಳಿದಿರಲಿಲ್ಲ. ಈ ಕತೆ ಇನ್ನು ಮುಂದುವರಿಯುವುದು. ಥ್ಯಾಂಕ್ ಯು ಸೋ ಮಚ್.